ಸಾಮಾನ್ಯವಾಗಿ ನಾಳೆ ಎಂದು ಹೇಳುವುದು ಮನುಷ್ಯನ ಸ್ವಭಾವ. ಇಂದೇ ರಕ್ಷಣೆ ದಿನವಾಗಿದೆ. ನಾಳೆ ಏನು ಸಂಭವಿಸಬಹುದೆಂದು ನಮಗೆ ತಿಳಿದಿಲ್ಲ. ಆತ್ಮೀಯ ಸ್ನೇಹಿತರೆ, ನಿಮಗೆಲ್ಲರಿಗೂ ತುಂಬು ಹೃದಯದ ವಂದನೆಗಳು. ಜ್ಞಾನೋಕ್ತಿಗಳು ಪುಸ್ತಕದ 27ನೇ ಅಧ್ಯಾಯದ ಧ್ಯಾನಕ್ಕೆ ನಾವು ಬಂದಿದ್ದೇವೆ. ಇಂದು ಮಿತ್ರತ್ವದ ಕುರಿತು ಹೇಳುತ್ತದೆ. ಹೊಗಳಿಕೆಯು ಪರಿಮಳ ದ್ರವ್ಯದಂತೆ, ಅದು ಮೂಸಲಿಕ್ಕೆ ಮಾತ್ರ, ಸೇವಿಸಲು ಆಗುವುದಿಲ್ಲ. ಇದರ ಅರ್ಥವೇನು ಎಂದು ತಿಳಿದುಕೊಳ್ಳಬೇಕೇ? ಹಾಗಾದರೆ ಕಾರ್ಯಕ್ರಮವನ್ನು ಪ್ರಾರಂಭದಿಂದ ಅಂತ್ಯದವರೆಗೆ ವೀಕ್ಷಿಸಿರಿ, ತಪ್ಪದೆ ಕರೆ ಮಾಡಿರಿ, ಸೇವೆಯನ್ನು ಬೆಂಬಲಿಸಿರಿ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಬಹು ಜ್ಞಾನವಿದ್ದಲ್ಲಿ ಬಹು ಸಂಕಟ, ಹೆಚ್ಚು ತಿಳುವಳಿಕೆಯನ್ನು ಪಡೆದವನಿಗೆ ಹೆಚ್ಚು ವ್ಯಥೆ. ಪ್ರಸಂಗಿ 1ನೇ ಅಧ್ಯಾಯ 18ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಜ್ಞಾನೋಕ್ತಿಗಳು ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ದೇವರಾತ್ಮನ ನಡೆಸುವಿಕೆಯನ್ನು ನೆನಪು ಮಾಡಿಕೊಳ್ಳೋಣ. ನಾವು ಹೊಂದಿದ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರ ಹೇಳುತ್ತಾ ಜ್ಞಾನೋಕ್ತಿಗಳು 27ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಪ್ರಿಯರೇ, ಈ ಅಧ್ಯಾಯದಲ್ಲಿ ಮಿತ್ರತ್ವದ ಕುರಿತಾಗಿ ಹೇಳಲ್ಪಟ್ಟಿದೆ. ಜ್ಞಾನೋಕ್ತಿಗಳು 27ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ನಾಳೆ ಎಂದು ಕೊಚ್ಚಿಕೊಳ್ಳಬೇಡ, ಒಂದು ದಿನದೊಳಗೆ ಏನಾಗುವುದೋ ನಿನಗೆ ತಿಳಿಯದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ಹಾಕುವ ಸ್ವಭಾವ ನಮ್ಮೆಲ್ಲರಿಗೆ ಪರಿಚಿತವಾದದ್ದೇ. ಇಂದು ಮಾಡಲಾಗುವ ಕಾರ್ಯವನ್ನು ನಾಳೆಗೆ ಮುಂದೂಡುವಂಥದ್ದು. ಸ್ಪ್ಯಾನಿಷ್ ಭಾಷೆಯ ಒಂದು ನಾಣ್ಣುಡಿಯ ಅರ್ಥ ಹೀಗಿದೆ: ನಾಳೆ ಎಂದು ಹೇಳುವ ದಾರಿ ಬರುವುದೇ ಇಲ್ಲ ಎಂಬುದಾಗಿ. ಸಾಮಾನ್ಯವಾಗಿ ಒಬ್ಬನು ನಾಳೆ ಎಂದು ಹೇಳುವಾಗ ಅದರ ಒಳ ಅರ್ಥ ಎಂದಿಗೂ ಇಲ್ಲ ಎಂಬುದೇ ಆಗಿರುತ್ತದೆ. ಕೆಲಸ ಮಾಡುವ ಉದ್ದೇಶವಿಲ್ಲವೆಂದಲ್ಲ, ಆದರೆ ಅದನ್ನು ಸುಮ್ಮನೆ ಮುಂದಕ್ಕೆ ಹಾಕುವಂಥದ್ದು. ಆಂಗ್ಲ ಭಾಷೆಯ ಒಂದು ನಾಣ್ಣುಡಿಯ ಅರ್ಥ ಹೀಗಿದೆ: ಮುಂದೂಡುವಂಥದ್ದು ಸಮಯದ ಕಳ್ಳತನವಾಗಿದೆ ಎಂಬುದಾಗಿ. ಪ್ರಿಯರೇ, ದೇವರ ವಾಕ್ಯ ಹೀಗೆ ಹೇಳುತ್ತದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನದಲ್ಲಿ, ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ ಎಂಬುದಾಗಿ. ಮತ್ತು ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 6ನೇ ಅಧ್ಯಾಯ 2ನೇ ವಚನದಲ್ಲಿ ಹೀಗೆ ಹೇಳುತ್ತದೆ: ಈಗಲೇ ಆ ಸುಪ್ರಸನ್ನತೆಯ ಕಾಲ, ಇದೇ ಆ ರಕ್ಷಣೆಯ ದಿನ ಎಂಬುದಾಗಿ. ಹಾಗೆಯೇ ಯೆಶಾಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 18ನೇ ವಚನದಲ್ಲಿ ಹೀಗಿದೆ: ಬನ್ನಿರಿ, ವಾದಿಸುವ ಎಂದು ಯೆಹೋವನು ಹೇಳುತ್ತಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮಾನವನ ಸ್ವಭಾವ ಪ್ರತಿಯೊಂದನ್ನೂ ಮುಂದಕ್ಕೆ ಹಾಕುವಂಥದ್ದು. ಅಧಿಪತಿಯಾದ ಫೆಲಿಕ್ಸನು ಪೌಲನಿಂದ ಸುವಾರ್ತೆ ಕೇಳಿದಾಗ ಭಯಪಟ್ಟನು. ಸೆರೆಯವನಾದ ಪೌಲನು ಫೆಲಿಕ್ಸನ ಆತ್ಮದ ಕುರಿತಾಗಿ ಮಾತನಾಡಿದ್ದನು. ಆಗ ಫೆಲಿಕ್ಸನು, ಸದ್ಯಕ್ಕೆ ಹೋಗು, ಸಮಯ ದೊರಕಿದಾಗ ನಿನ್ನನ್ನು ಕರೆಸುವೆನು ಎಂದು ಹೇಳಿದನು. ಪ್ರಿಯರೇ, ನಾವು ದೇವರ ವಾಕ್ಯದಿಂದ ನೋಡುವ ಪ್ರಕಾರ ಆ ಒಳ್ಳೆಯ ಸಮಯ ಫೆಲಿಕ್ಸನಿಗೆ ದೊರಕಲೇ ಇಲ್ಲ. ಐಗುಪ್ತದಲ್ಲಿ ಫರೋಹನನು ಇಸ್ರಾಯೇಲ್ಯರನ್ನು ಕಳುಹಿಸಲು ನಾಳೆ ಎಂದು ಹೇಳುತ್ತಲೇ ಇದ್ದನು. ಕಡೆಗೆ ಅವನ ಈ ಮುಂದೂಡುವಿಕೆಗಾಗಿ ಅವನು ಹಿರೀ ಮಗನನ್ನು, ಐಗುಪ್ತರೆಲ್ಲರೂ ತಮ್ಮ ಚೊಚ್ಚಲ ಮಕ್ಕಳನ್ನು ಕಳಕೊಳ್ಳಬೇಕಾಗಿ ಬಂತು. ಇಂದು ಎಂಬುದೇ ರಕ್ಷಣೆಯ ದಿನವಾಗಿದೆ. ನಾಳೆ ಏನು ಸಂಭವಿಸಿತೆಂದು ನಮಗೆ ತಿಳಿದಿರುವುದಿಲ್ಲ. ಮುಂದಕ್ಕೆ ನೋಡೋಣ. ಜ್ಞಾನೋಕ್ತಿಗಳು 27ನೇ ಅಧ್ಯಾಯ 2ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ನಿನ್ನನ್ನು ನೀನೇ ಹೊಗಳಿಕೊಳ್ಳಬೇಡ, ಮತ್ತೊಬ್ಬನು ಹೊಗಳಿದರೆ ಹೊಗಳಲಿ. ಆತ್ಮ ಸ್ತುತಿಬೇಡ, ಪರನು ನಿನ್ನನ್ನು ಸ್ತುತಿಸಿದರೆ ಸ್ತುತಿಸಲಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಗೊಲ್ಯಾತ್ಯನು ಈ ಜ್ಞಾನೋಕ್ತಿಯನ್ನು ಕೇಳುತ್ತಿದ್ದರೆ ಒಳ್ಳೆಯದಿತ್ತು. ಅವನು ಪ್ರತಿದಿನ ಇಸ್ರಾಯೇಲ್ಯರ ಸೈನ್ಯದೆದುರು ನಡೆದಾಡುತ್ತಾ ತನ್ನ ಕುರಿತಾಗಿ ಕೊಚ್ಚಿಕೊಳ್ಳುತ್ತಾ ತಾನು ಎಂತಹ ವೀರನೆಂದು, ಅವರು ಎಂತಹ ಹೇಡಿಗಳೆಂದು ಹಂಗಿಸುತ್ತಿದ್ದನು. ಆದರೆ ಕೊನೆಗೆ ಒಬ್ಬ ಬಾಲಕನಾದ ದಾವೀದನಿಂದ ಕೊಲ್ಲಲ್ಪಟ್ಟನು. ಜ್ಞಾನೋಕ್ತಿಗಳು 27ನೇ ಅಧ್ಯಾಯ 3ನೇ ವಚನ ಹೀಗೆ ಹೇಳುತ್ತದೆ: ಕಲ್ಲು ಭಾರ, ಮರಳೂ ಭಾರ, ಎರಡಕ್ಕಿಂತಲೂ ಮೂಢನ ಕೋಪವು
ಬಲು ಭಾರ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಒಬ್ಬ ಮೂಢನು ನಿನ್ನ ಮೇಲೆ ಕೋಪಗೊಂಡಿದ್ದರೆ ಅದು ಒಳ್ಳೆಯದಲ್ಲ. ಯಾಕಂದರೆ ಅವನಿಗೆ ಯಾವ ವಿಮೋಚನೆಯೂ ಇರುವುದಿಲ್ಲ. ಅವನು ಏನನ್ನಾದರೂ ಹೇಳಬಹುದು, ಮಾಡಲೂಬಹುದು. ಜ್ಞಾನೋಕ್ತಿಗಳು 27ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಕೋಪವು ಕ್ರೂರ, ಕ್ರೋಧವು ಪ್ರವಾಹ, ಮಾತ್ಸರ್ಯಕ್ಕೆ ಎದುರಾಗಿ ಯಾರು ನಿಂತಾರು? ಕರ್ತನಲ್ಲಿ ಪ್ರಿಯರೇ, ಮಾತ್ಸರ್ಯ ಅಂದರೆ ಹೊಟ್ಟೆ ಕಿಚ್ಚು. ಪರಮಗೀತ 8ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳುತ್ತದೆ, ಮತ್ಸರವು ಪಾತಾಳದಷ್ಟು ಕ್ರೂರ, ಅದರ ಜ್ವಾಲೆಯು ಬೆಂಕಿಯ ಉರಿ, ಅದು ಯೆಹೋವನ ರೋಷಾಗ್ನಿಯು ಎಂಬುದಾಗಿ. ಪ್ರಿಯರೇ, ಯಾಕೋಬನ ಮನೆಯಲ್ಲಿ ಮತ್ಸರದಿಂದಾದ ಪರಿಣಾಮ ನಿಮಗೆ ತಿಳಿದದೆ. ತಮ್ಮ ಅತಿಯಾದ ಮತ್ಸರದಿಂದಾಗಿ ಸಹೋದರರೂ ಸೇರಿ ಯೋಸೇಫನನ್ನು ಗುಲಾಮತನಕ್ಕೆ ಮಾರಿಬಿಟ್ಟರು. ಜ್ಞಾನೋಕ್ತಿಗಳು 27ನೇ ಅಧ್ಯಾಯ 5 ಮತ್ತು 6ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಕಾರ್ಯದಿಂದ ಹೊರಪಡೆದ ಪ್ರೀತಿಗಿಂತಲೂ ಬಹಿರಂಗವಾದ ಗದರಿಕೆಯು ಲೇಸು, ಮಿತ್ರನು ಮಾಡುವ ಗಾಯಗಳು ಮೇಲಿಗಾಗಿಯೇ ಶತ್ರುವಿನ ಮುದ್ದುಗಳು ಹೇರಳವಾಗಿದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ಒಂದಕ್ಕೊಂದು ವ್ಯತ್ಯಾಸ ರೀತಿಯ ಹೇಳಿಕೆಯಾಗಿದೆ. ಸತ್ಯವೇದದಲ್ಲಿ ಇಂತಹ ಅನೇಕ ಉದಾಹರಣೆಗಳಿವೆ. ಪೇತ್ರನು ಅನ್ಯ ಜನರೊಂದಿಗೆ ಊಟ ಮಾಡಲು ಹಿಂಜರಿದಾಗ ಪೌಲನು ಅವನನ್ನು ಖಂಡಿಸಿದನು. ಪೇತ್ರನಿಗೆ ಅದರ ಅಗತ್ಯವಿತ್ತು ಮತ್ತು ಅವನು ಅದನ್ನು ಸ್ವೀಕರಿಸಿಕೊಂಡನು. ಅವರೊಳಗೆ ಇದರಿಂದಾಗಿ ಯಾವ ಮನಸ್ತಾಪಗಳೂ ಹುಟ್ಟಲಿಲ್ಲ. ಪ್ರಿಯ ಸ್ನೇಹಿತನೇ, ನಿನ್ನ ತಪ್ಪುಗಳನ್ನು ತೋರಿಸಿ ನಿನಗೆ ಸಹಾಯ ಮಾಡುವ ಮಿತ್ರನೊಬ್ಬನಿರುವುದು ಒಳ್ಳೆಯ ಸಂಗತಿಯಾಗಿದೆ. ಆದ್ದರಿಂದಲೇ ಒಬ್ಬ ಪ್ರಸಂಗಿಗೆ ಒಳ್ಳೆ ಪತ್ನಿ ಇರಬೇಕು. ಆಕೆ ಅವನ ತಪ್ಪುಗಳನ್ನು ತೋರಿಸಿ ತಿದ್ದಬಹುದು. ದೇವಸೇವಕರಾದ ಡಾಕ್ಟರ್ ವರ್ನನ್ ಮೆಗಿಯವರು ಈ ರೀತಿಯಾಗಿ ಹೇಳುತ್ತಾರೆ, ಒಂದು ಕೂಟದಿಂದ ಹೊರಬರುವಾಗ ನಾನು ಬಹಳವಾಗಿ ಉಬ್ಬಿಕೊಂಡವನಾಗಿದ್ದೆ. ನಾವು ಕಾರಿನಲ್ಲಿ ಕುಳಿತಾಗ ನನ್ನ ಪತ್ನಿ ನನ್ನ ಹೆಮ್ಮೆಯ ಬಲೂನನ್ನು ಚುಚ್ಚಿದಳು. ನನ್ನನ್ನು ತುಂಬ ಹೊಗಳುವವರಿಗಿಂತಲೂ ನನ್ನ ಪತ್ನಿಯ ಅಭಿಪ್ರಾಯವೇ ಸರಿಯಾದದೆಂದು ನಾನು ತಿಳಿದಿದ್ದೇನೆ. ಇದಕ್ಕೆ ವಿರುದ್ಧವಾದ ದೃಷ್ಟಾಂತವು ಯೇಸುವನ್ನು ಒಂದು ಮುದ್ದಿನಿಂದ ಹಿಡಿದುಕೊಟ್ಟ ಯೂದನಲ್ಲಿ ಕಾಣುತ್ತೇವೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಜ್ಞಾನೋಕ್ತಿಗಳು 27ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ಹೊಟ್ಟೆ ತುಂಬಿದವನಿಗೆ ಜೇನುತುಪ್ಪವೂ ಅಸಹ್ಯ, ಹೊಟ್ಟೆ ಹಸಿದವನಿಗೆ ಕಹಿಯೆಲ್ಲ ಸಿಹಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಕಾರಣದಿಂದಲೇ ಈ ದಿನಗಳಲ್ಲಿ ಹೊಸ ರೀತಿಯ ಅಡುಗೆಯ ವಿಧಾನಗಳು ಬಂದಿವೆ. ನಮಗೆ ತಿನ್ನಲು ಬೇಕಾದಷ್ಟು ಇರುವುದರಿಂದ ನಮ್ಮ ರುಚಿಗೆ ತಕ್ಕಂತೆ ವಿವಿಧ ರೀತಿಯಲ್ಲಿ ಅಡುಗೆ ತಯಾರಿಸಬೇಕಾಗುತ್ತದೆ. ಆದ್ದರಿಂದ ಯುರೋಪಿನ ದೇಶಗಳಲ್ಲಿ ಅಡುಗೆಯ ವಿಧಾನಗಳು ಅತಿ ವಿಶೇಷ ಮಟ್ಟಕ್ಕೆ ಏರಿರುತ್ತವೆ. ಅಡುಗೆಯವರು ಪ್ರತಿದಿನ ಹೊಸ ಹೊಸ ರೀತಿಯ ಖಾದ್ಯಗಳನ್ನು ತಯಾರಿಸಬೇಕಾಗುತ್ತದೆ. ಇದರೊಂದಿಗೆ ಒಳ್ಳೆ ಹಸಿದ ವ್ಯಕ್ತಿಯನ್ನು ಹೋಲಿಸಿರಿ. ಯಾವುದೇ ಆಹಾರವಾದರೂ ಅವನಿಗೆ ರುಚಿಯಾಗಿಯೇ ಇರುತ್ತದೆ. ಪ್ರಿಯರೇ, ಈ ಮಾತನ್ನು ದೇವರ ವಾಕ್ಯಕ್ಕೂ ಹೋಲಿಸಬಹುದು. ನಾವು ಅದನ್ನು ಚೆನ್ನಾಗಿ ಜಗಿದು ತಿನ್ನಬೇಕು. ದೇವರ ವಾಕ್ಯದ ಧ್ಯಾನವೆಂದರೆ ಇದೇ ಆಗಿದೆ. ನಮಗೆ ದೇವರ ವಾಕ್ಯದ ನಿಜವಾದ ಹಸಿವೆ ಉಂಟಾಗುವಂತೆ ದೇವರು ಮಾಡಲಿ. ಮುಂದಕ್ಕೆ ನೋಡೋಣ. ಜ್ಞಾನೋಕ್ತಿಗಳು 27ನೇ ಅಧ್ಯಾಯ 8ನೇ ವಚನ. ಅಲ್ಲಿ ಹೀಗೆ ಬರೆದದೆ, ಸ್ಥಳವನ್ನು ಬಿಟ್ಟು ಅಲೆಯುವ ಮನುಷ್ಯನು ಗೂಡನ್ನು ಬಿಟ್ಟು ಅಲೆಯುವ ಹಕ್ಕಿಯ ಹಾಗೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸಭೆಗಳಲ್ಲಿ ಹಾಗೂ ಕ್ರೈಸ್ತ ಸೇವೆಗಳಲ್ಲಿ ಪರಿಸ್ಥಿತಿಗೆ ತಕ್ಕಂತೆ ಹೊಂದಿಕೊಳ್ಳಲಾಗದ ಅನೇಕ ವ್ಯಕ್ತಿಗಳಿರುತ್ತಾರೆ. ದೇವರು ಪ್ರತಿಯೊಬ್ಬನಿಗೂ ಒಂದು ವರವನ್ನು ಕೊಟ್ಟಿರುತ್ತಾನೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯ 7ನೇ ವಚನ ಹೀಗೆ ಹೇಳುತ್ತದೆ, ಆದರೆ ಪ್ರತಿಯೊಬ್ಬನಲ್ಲಿ ತೋರಿಬರುವ ದೇವರಾತ್ಮನ ವರಗಳು ಸರ್ವರ ಪ್ರಯೋಜನಾರ್ಥವಾಗಿ ಕೊಡಲ್ಪಟ್ಟಿವೆ ಎಂಬುದಾಗಿ. ಪ್ರಿಯರೇ, ಪ್ರತಿಯೊಬ್ಬನಿಗೆ ಕೊಡಲ್ಪಟ್ಟ ವರವನ್ನು ಉಪಯೋಗಿಸಲು ದೇವರು ಒಂದು ನಿರ್ದಿಷ್ಟ ಸ್ಥಳವನ್ನು ನೇಮಿಸಿದ್ದಾನೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯ 18ನೇ ವಚನ ಹೀಗೆ ಹೇಳುತ್ತದೆ, ಆದರೆ ದೇವರು ಆ ಅಂಗಗಳಲ್ಲಿ ಪ್ರತಿಯೊಂದನ್ನು ತನಗೆ ಸರಿಯಾಗಿ ತೋಚಿದ ಪ್ರಕಾರ ದೇಹದೊಳಕ್ಕೆ ಇಟ್ಟಿದ್ದಾನೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾವು ಆ ಸ್ಥಾನದಲ್ಲಿದ್ದು ನಮಗಿರುವವರನ್ನು ಉಪಯೋಗಿಸಬೇಕು. ಹೊಸ ಒಡಂಬಡಿಕೆಯಲ್ಲಿ ತಮ್ಮ ವರಗಳನ್ನು ಉಪಯೋಗಿಸದೇ ಇದ್ದ
ಕೆಲವರ ದೃಷ್ಟಾಂತ ನೋಡುತ್ತೇವೆ. ಪೌಲನು ದೇಮನೆಂಬ ಒಬ್ಬಾತನ ಕುರಿತಾಗಿ ಮಾತನಾಡುತ್ತಾನೆ. ತಿಮೋತಿನಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 10ನೇ ವಚನ ಹೀಗೆ ಹೇಳುತ್ತದೆ, ದೇಮನು ಇಹಲೋಕವನ್ನು ಪ್ರೀತಿಸಿ ನನ್ನನ್ನು ಬಿಟ್ಟು ಥೆಸಲೋನಿಕಕ್ಕೆ ಹೋದನು ಎಂಬುದಾಗಿ. ಪ್ರಿಯರೇ, ಅವನು ಲೋಕಕ್ಕೆ ಹಿಂತಿರುಗಿ ಹೋದನು. ನಮಗೆ ತಿಳಿದ ಮಟ್ಟಿಗೆ ಅವನು ಎಂದಿಗೂ ದೇವರು ತನಗಾಗಿ ಸಿದ್ಧಪಡಿಸಿದ ಸ್ಥಳಕ್ಕೆ ಹೋಗಲೇ ಇಲ್ಲ. ಜ್ಞಾನೋಕ್ತಿಗಳು 27ನೇ ಅಧ್ಯಾಯ 9 ಮತ್ತು 10ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ತೈಲವು ಸುಗಂಧ ದ್ರವ್ಯಗಳು ಹೇಗೋ ಮಿತ್ರನ ಸಂಭಾಷಣೆಯಿಂದ ಅನುಭವಕ್ಕೆ ಬರುವ ಸ್ನೇಹ ರಸವು ಹಾಗೇ ಮನೋಹರ. ನಿನಗೂ ನಿನ್ನ ತಂದೆಗೂ ಮಿತ್ರನಾದವನನ್ನು ಬಿಡಬೇಡ. ನಿನ್ನ ಇಕ್ಕಟ್ಟಿನ ದಿನದಲ್ಲಿ ಅಣ್ಣನ ಮನೆಯನ್ನು ಆಶ್ರಯಿಸದಿರು. ದೂರವಾಗಿರುವ ಅಣ್ಣನಿಗಿಂತ ಹತ್ತಿರವಾಗಿರುವ ನೆರೆಯವನು ಲೇಸು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವಸೇವಕರಾದ ಡಾಕ್ಟರ್ ವರನ್ ಮ್ಯಾಗಿಯವರು ಈ ರೀತಿಯಾಗಿ ಹೇಳುತ್ತಾರೆ, ಇದು ಕ್ಯಾಲಿಫೋರ್ನಿಯಾದ ನಾಣ್ಣುಡಿ ಎಂದು ನಾನು ಯಾವಾಗಲೂ ನೆನೆಸುತ್ತೇನೆ. ನಾನು ಅಲ್ಲಿಗೆ ಮೊದಲಾಗಿ ಬಂದಾಗ ಶವ ಸಂಸ್ಕಾರಕ್ಕೆ ಬರೇ ಸ್ವಲ್ಪ ಮಂದಿ ಬರುತ್ತಿದ್ದುದನ್ನು ನೋಡಿ ನನಗೆ ಆಶ್ಚರ್ಯವಾಯಿತು. ನಾನು ಮೊದಲಿದ್ದ ಟೆಕ್ಸಾಸಿನಲ್ಲಿ ಶವ ಸಂಸ್ಕಾರಕ್ಕೆ ತುಂಬ ಮಂದಿ ಸೇರುತ್ತಿದ್ದರು. ಕ್ಯಾಲಿಫೋರ್ನಿಯಾಕ್ಕೆ ಬಂದಾಗ ಒಂಟಿಯಾಗಿ ವಾಸಿಸುತ್ತಿದ್ದ ಒಬ್ಬ ಭಕ್ತಳ ಶವ ಸಂಸ್ಕಾರವನ್ನು ನೆರವೇರಿಸಿದೆ. ಆಕೆ ತನ್ನ ಗಂಡನ ಅಸೌಖ್ಯದ ಕಾರಣದಿಂದಾಗಿ ಪೂರ್ವ ದೇಶದಿಂದ ಇಲ್ಲಿಗೆ ಬಂದಿದ್ದಳು. ಅವನು ಸಾಯುವವರೆಗೂ ಅವನನ್ನು ಚೆನ್ನಾಗಿ ನೋಡಿಕೊಂಡಳು. ಆಕೆ ಸಭೆಯ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಿದ್ದರೂ ಆಕೆಗೆ ಹೆಚ್ಚು ಮಂದಿ ಸ್ನೇಹಿತರಿರಲಿಲ್ಲ. ಆಕೆಯ ಶವ ಸಂಸ್ಕಾರಕ್ಕೆ ತುಂಬ ಜನ ಬರಬಹುದೆಂದು ನೆನೆಸಿದ್ದೆ, ಆದರೆ ಸುಮಾರು 15 ಮಂದಿ ಮಾತ್ರ ಇದ್ದರು. ಆಕೆಯ ಕುಟುಂಬದವರು, ಸ್ನೇಹಿತರು ಪೂರ್ವ ದೇಶದಲ್ಲಿದ್ದರು. ದೂರವಾಗಿರುವ ಅಣ್ಣನಿಗಿಂತ ಹತ್ತಿರವಾಗಿರುವ ನೆರೆಯವನು ಲೇಸು ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ನಮಗೆಲ್ಲರಿಗೂ ಸ್ನೇಹಿತರ ಅಗತ್ಯವಿದೆ. ದೂರದಲ್ಲಿ ವಾಸಿಸುವ ಕುಟುಂಬಸ್ಥರು ಸ್ನೇಹಿತರಿಗಿಂತ ನಮ್ಮ ನೆರೆಯವರಲ್ಲಿ ಸ್ನೇಹಿತರನ್ನು ಗಳಿಸುವುದು ಒಳ್ಳೆಯದು. ಜ್ಞಾನೋಕ್ತಿಗಳು 27ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಜಾಣನು ಕೇಡನ್ನು ಕಂಡು ಅಡಗಿಕೊಳ್ಳುವನು, ಬುದ್ಧಿಹೀನನು ಮುಂದೆ ಹೋಗಿ ನಷ್ಟಪಡುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪ್ರವಾದನೆಯನ್ನು ಕಲಿಯುವುದರಿಂದ ಲಾಭವಿದೆ. ನಮಗೆ ಮುಂದಾಗುವುದನ್ನು ತಿಳಿಯುವುದಕ್ಕೆ ಸಾಧ್ಯವಿದೆ. ಅನೇಕರು ತಮ್ಮ ಸಮಸ್ಯೆಗಳಲ್ಲಿ ತೊಳಲಾಡುವುದನ್ನು ನೋಡುವಾಗ ನನಗೆ ಬೇಸರವಾಗುತ್ತದೆ. ಮಾನವನು ಸಮಸ್ಯೆಗಳ ಪರಿಹಾರವನ್ನು ಕಂಡುಕೊಳ್ಳಲಾರನು. ನಾವು ಒಂದು ಗಂಡಾಂತರಕಾರಿಯಾದ ಸ್ಥಿತಿಯತ್ತ ಮುನ್ನುಗ್ಗುತ್ತಿದ್ದೇವೆ. ಜಗತ್ತಿನ ಸಮಸ್ಯೆಗಳಿಗೆ ಪರಿಹಾರವಿದೆ ಎಂದು ನೆನೆಸುವವನು ಮೂರ್ಖನೇ ಸರಿ. ಮುಂದಕ್ಕೆ ಅಪಾಯವಿದೆ ಮತ್ತು ಈ ಲೋಕದ ಮೇಲೆ ದೇವರ ನ್ಯಾಯ ತೀರ್ಪು ಬರಲಿಕ್ಕಿದೆ ಎಂದು ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಈ ಜ್ಞಾನೋಕ್ತಿಯ ವಿಚಾರದಲ್ಲಿ ಇನ್ನೊಂದು ಯೋಚನೆಯೂ ಇದೆ. ನಾನು ಇದನ್ನು ಕಠಿಣವಾದ ಮಾತಿನಲ್ಲಿ ಹೇಳುತ್ತೇನೆ. ಜೀವ ವಿಮೆ ಮಾಡಿಕೊಳ್ಳುವುದು ಭವಿಷ್ಯಕ್ಕಾಗಿ ಯೋಜನೆಗಳನ್ನು ಮಾಡಿಕೊಳ್ಳಬೇಕೆಂದು ದೇವರು ಹೇಳುತ್ತಾನೆ. ಜಾಣನಾದವನು ಕೇಡನ್ನು ಕಂಡು ಅಡಗಿಕೊಳ್ಳುತ್ತಾನೆ ಎಂಬುದಾಗಿ ನೋಡುವಾಗ, ಬರಲಿರುವ ಕಷ್ಟದ ದಿನಕ್ಕಾಗಿ ಅವನು ತಕ್ಕ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಾನೆ. ನಿವೃತ್ತಿ ಜೀವನಕ್ಕಾಗಿ ಯಾವ ಸಿದ್ಧತೆ ಮಾಡಿಕೊಳ್ಳಬಾರದೆಂದು, ಜೀವ ವಿಮೆ ಮಾಡಿಕೊಳ್ಳಬಾರದೆಂದು ಕೆಲವರು ಹೇಳುತ್ತಾರೆ. ಇದಕ್ಕೆ ಅವರು ಕೊಡುವ ಮೂರ್ಖ ಕಾರಣವೆಂದರೆ ನಾವು ದೇವರನ್ನು ನಂಬಬೇಕು ಎಂದು. ಪ್ರಿಯರೇ, ಮುಂದಣ ದಿನಗಳಿಗೆ ತಕ್ಕ ತಯಾರಿ ಮಾಡಿಕೊಳ್ಳಲು ಬೇಕಾದ ಸವಲತ್ತುಗಳನ್ನು ದೇವರು ಒದಗಿಸಿರುವುದಾದರೆ ನಾವು ಅವುಗಳನ್ನು ಉಪಯೋಗಿಸತಕ್ಕದ್ದು. ಜ್ಞಾನೋಕ್ತಿಗಳು 27ನೇ ಅಧ್ಯಾಯ 14ನೇ ವಚನ ಹೀಗೆ ಹೇಳುತ್ತದೆ, ಮುಂಜಾನೆ ಎದ್ದು ತನ್ನ ಸ್ನೇಹಿತನನ್ನು ದೊಡ್ಡ ಕೂಗಿನಿಂದ ಆಶೀರ್ವದಿಸುವವನು ಶಪಿಸುವವನೆನಿಸಿಕೊಳ್ಳುವನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಮಾತಿನಲ್ಲಿ ಒಂದು ವಿಶೇಷವಾದ ವ್ಯಂಗ್ಯಾರ್ಥವಿರುತ್ತದೆ. ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ಗಟ್ಟಿಯಾಗಿ ಬೊಬ್ಬಿಡುವವರಲ್ಲಿ ಏನೋ ಒಂದು ಉದ್ದೇಶವಿದೆ ಎಂದು ನಾವು ತಿಳಿದುಕೊಳ್ಳಬೇಕು. ಪ್ರಿಯ ಸ್ನೇಹಿತನೇ, ನಿನ್ನನ್ನು ಅತಿಯಾಗಿ ಹೊಗಳುವ ವ್ಯಕ್ತಿಯ ಕುರಿತಾಗಿ ಬಹಳ ಎಚ್ಚರಿಕೆಯಿಂದಿರು. ದೇವರ ವಾಕ್ಯದಲ್ಲಿ ಇದಕ್ಕೊಂದು ಒಳ್ಳೆ ಉದಾಹರಣೆ ಇದೆ. ಅಬ್ಷಾಲೋಮನು ಇಸ್ರಾಯೇಲಿಯರ ಪ್ರೀತಿಯನ್ನು ಗೆದ್ದುಕೊಂಡ ರೀತಿ. 2ನೇ ಸಮುವೇಲ 15ನೇ ಅಧ್ಯಾಯ ಮೊದಲಿನ 6 ವಚನಗಳನ್ನು ನೋಡಿರಿ. ಪ್ರಿಯರೇ, ಅವನು ಮುಂಜಾನೆ ಬೇಗನೆ ಎದ್ದು ಊರ ಬಾಗಲಿಗೆ ಬಂದು ಅರಸನ ಬಳಿಗೆ ವ್ಯಾಜ್ಯ ಕೊಂಡೊಯ್ಯುವವರೊಂದಿಗೆ ಮಾತನಾಡುತ್ತಿದ್ದನು.
ಅವನು ಅವರನ್ನು ಹೊಗಳಿ ತಾನು ಅವರನ್ನು ಪ್ರೀತಿಸುವವನಂತೆಯೂ ಅವರ ವ್ಯಾಜ್ಯದಲ್ಲಿ ಆಸಕ್ತನಾಗಿರುವವನಂತೆಯೂ ತೋರಿಸಿಕೊಳ್ಳುತ್ತಿದ್ದನು. ಆದರೆ ಅವನ ನಿಜವಾದ ಉದ್ದೇಶ ಅವರ ಬೆಂಬಲವನ್ನು ಗಳಿಸಿ ಸಿಂಹಾಸನವನ್ನು ಗಳಿಸಬೇಕೆಂಬುದೇ ಆಗಿತ್ತು. ಅಂದಿನಿಂದ ಇಂದಿನವರೆಗೂ ರಾಜಕಾರಣಿಗಳು ಇದೇ ತಂತ್ರವನ್ನು ಅನುಸರಿಸುತ್ತಿದ್ದಾರೆ. ಪ್ರಿಯ ಯೌವನಸ್ಥರೇ, ನೀವು ಯಾವುದೇ ಸಭೆಗೆ ಹೋದರೂ ಅಲ್ಲಿ ನಿಮ್ಮನ್ನು ಪ್ರಶಂಸಿಸುವ ಭಕ್ತರು ಇದ್ದೇ ಇರುತ್ತಾರೆ. ಒಂದೋ ಪ್ರಾಯಸ್ಥ ಸ್ತ್ರೀ, ಇಲ್ಲವೇ ಒಬ್ಬ ಪುರುಷನಾಗಿರಬಹುದು. ಯುವ ಪ್ರಸಂಗಿಗಳನ್ನು ಉತ್ತೇಜಿಸಲಿಕ್ಕಾಗಿ ದೇವರು ಅವರನ್ನು ಅಲ್ಲಿ ಇಟ್ಟಿದ್ದಾನೆ. ತಾವು ಇಂತಹ ಪ್ರಸಂಗಿಗಳನ್ನು ನೋಡಿಯೇ ಇಲ್ಲವೆಂದು ನಿನಗೆ ಹೇಳುತ್ತಾರೆ. ನೀನು ಒಬ್ಬ ಪೌಲನೋ, ಮಾರ್ಟಿನ್ ಲೂಥರನೋ, ಜಾನ್ ಕ್ಯಾಲ್ವಿನನೋ, ಬಿಲ್ಲಿ ಗ್ರಾಮನೋ ಎಂದು ನೆನೆಸುವಂತೆ ಮಾಡುತ್ತಾರೆ. ನಿಮ್ಮನ್ನು ಉತ್ತೇಜಿಸಲಿಕ್ಕಾಗಿ ಇಂತಹ ವ್ಯಕ್ತಿಗಳು ಇರುವುದು ಒಳ್ಳೆಯದೇ. ಆದರೆ ಅವರ ಮಾತುಗಳನ್ನು ಮಾತ್ರ ನಂಬಬೇಡಿ. ಅವೆಲ್ಲವೂ ಸತ್ಯವಾಗಿರುವುದಿಲ್ಲ. ಆಧುನಿಕ ನಾಣ್ಣುಡಿಯೊಂದು ಹೀಗಿದೆ: ಹೊಗಳಿಕೆಯು ಪರಿಮಳ ದ್ರವ್ಯದಂತೆ, ಅದು ಮೂಸಲಿಕ್ಕಾಗಿ ಮಾತ್ರ ಇದ್ದು ಸೇವಿಸುವುದಕ್ಕಲ್ಲ ಎಂಬುದಾಗಿ. ಮುಂದಕ್ಕೆ ನೋಡೋಣ. ಜ್ಞಾನೋಕ್ತಿಗಳು 27ನೇ ಅಧ್ಯಾಯ 17ನೇ ವಚನವನ್ನು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಕಬ್ಬಿಣವು ಕಬ್ಬಿಣವನ್ನು ಹೇಗೋ, ಮಿತ್ರನು ಮಿತ್ರನ ಬುದ್ಧಿಯನ್ನು ಹಾಗೆ ಹರಿತ ಮಾಡುವನು ಎಂಬುದಾಗಿ. ಪ್ರಿಯ ಸ್ನೇಹಿತನೇ, ನಿನ್ನ ಬುದ್ಧಿಯನ್ನು ಹರಿತಗೊಳಿಸಲು ಸಹಾಯ ಮಾಡುವ ಮಿತ್ರನಿರುವುದು ಒಳ್ಳೆಯದು. ನೀನು ಅವನೊಂದಿಗೆ ವಿಚಾರ ವಿನಿಮಯ ಮಾಡಿಕೊಂಡು ಲಾಭ ಪಡೆಯಬಹುದು. ನನಗೆ ಅಂತಹ ಒಬ್ಬ ಸ್ನೇಹಿತರಿದ್ದರು. ನಾವು ಅನೇಕ ಆತ್ಮಿಕ ಸಂಗತಿಗಳ ಕುರಿತಾಗಿ ಚರ್ಚಿಸುತ್ತಿದ್ದೆವು. ಅವರೊಂದಿಗೆ ಮಾತಾಡಿದ ಬಳಿಕ ನಾನು ಯಾವಾಗಲೂ ಬಲಗೊಂಡವನೂ ಉತ್ತೇಜಿತನೂ ಆಗಿರುತ್ತಿದ್ದೆ. ಅವರಿಂದ ಅನೇಕ ವಿಚಾರಗಳನ್ನು ಕಲಿತುಕೊಳ್ಳುತ್ತಿದ್ದೆ. ಇಂತಹ ಸ್ನೇಹಿತರಿರುವುದು ಬಹಳ ಒಳ್ಳೆಯದೇ. ಜ್ಞಾನೋಕ್ತಿಗಳು 27ನೇ ಅಧ್ಯಾಯ 19ನೇ ವಚನ ಹೀಗೆ ಹೇಳುತ್ತದೆ: ನೀರು ಮುಖಕ್ಕೆ ಮುಖವನ್ನು ಹೇಗೆ ಪ್ರತಿಬಿಂಬಗೊಳಿಸುತ್ತದೋ, ಮನುಷ್ಯನಿಗೆ ಮನುಷ್ಯನನ್ನು ಹೃದಯವು ಹಾಗೇ ತೋರ್ಪಡಿಸುತ್ತದೆ ಎಂಬುದಾಗಿ. ನಿನಗೆ ದ್ರೋಹ ಮಾಡಲಿಕ್ಕಿಲ್ಲವೆಂಬ ನಂಬಿಕೆಯ ಸ್ನೇಹಿತನೊಂದಿಗೆ ನಿನ್ನ ಹೃದಯ ಬಿಚ್ಚಿ ಮಾತನಾಡುವುದು ಬಹಳ ಒಳ್ಳೆಯದು. ನಿಜವಾದ ಸ್ನೇಹಿತನೆಂದರೆ ನಿನ್ನನ್ನು ಚೆನ್ನಾಗಿ ತಿಳಿದುಕೊಂಡಿದ್ದು ನಿನ್ನನ್ನು ಪ್ರೀತಿಸುವವನೇ. ಜ್ಞಾನೋಕ್ತಿಗಳು 27ನೇ ಅಧ್ಯಾಯ 20ನೇ ವಚನ ಹೀಗೆ ಹೇಳುತ್ತದೆ: ಪಾತಾಳಕ್ಕೂ ನಾಶಲೋಕಕ್ಕೂ ಹೇಗೆ ತೃಪ್ತಿ ಇಲ್ಲವೋ ಹಾಗೆ ಮನುಷ್ಯನ ಕಣ್ಣುಗಳಿಗೆ ತೃಪ್ತಿಯಿಲ್ಲ ಎಂಬುದೇ. ಪ್ರಿಯರೇ, ನಮಗೆ ನೋಡಿದಷ್ಟು ತೃಪ್ತಿಯಾಗುವುದಿಲ್ಲ. ಆದ್ದರಿಂದಲೇ ಕೆಲವರು ಊರೂರುಗಳಿಗೆ ಪ್ರವಾಸ ಹೋಗುತ್ತಾರೆ. ಜ್ಞಾನೋಕ್ತಿಗಳು 27ನೇ ಅಧ್ಯಾಯ 21ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಪುಟ ಕುಲುಮೆಗಳಿಂದ ಬೆಳ್ಳಿ ಬಂಗಾರಗಳಿಗೆ ಶೋಧನೆಯು ಹೇಗೋ, ಹೊಗಳಿಕೆಯಿಂದ ಮನುಷ್ಯನಿಗೆ ಶೋಧನೆಯು ಹಾಗೆ ಎಂಬುದಾಗಿ. ಪ್ರಿಯ ಮಿತ್ರನೇ, ಹೊಗಳಿಕೆಯ ಕುರಿತಾಗಿ ಎಚ್ಚರವಾಗಿರು. ಅದರಿಂದ ನಿನ್ನ ಮೇಲೆ ಕೆಟ್ಟ ಪ್ರಭಾವ ಉಂಟಾಗದಂತೆ ಎಚ್ಚರವಾಗಿರು. ಡಾಕ್ಟರ್ ಐರನ್ ಸೈಡ್ ಹೀಗೆ ಹೇಳಿದ್ದಾರೆ: ಒಬ್ಬನು ಹೊಗಳಿಕೆಗೆ, ಪ್ರಶಂಸೆಗಳ ಮೂಲಕ ಹಾದು ಹೋಗುವುದಕ್ಕಿಂತ ಹೆಚ್ಚಿನ ಕುಲಿಮೆ ಬೇರೆಯಿಲ್ಲ. ಕೆಟ್ಟ ವರದಿಗಳನ್ನು ಪಡೆದಾಗ ಕರ್ತನಿಗೆ ಅಂಟಿಕೊಂಡು ತನ್ನನ್ನು ಸಮರ್ಥಿಸಿಕೊಳ್ಳಲು ಕರ್ತನನ್ನೇ ಆತುಕೊಂಡಿರು. ಒಂದು ರೀತಿಯಲ್ಲಿ ಇದು ಸುಲಭವಾದದ್ದು ಎಂಬುದಾಗಿ. ಪ್ರಿಯರೇ, ಕೆಲವರು ಇಂಥ ಸಂದರ್ಭಗಳಲ್ಲಿ ಸೋತು ಹೋಗಬಹುದು. ಆದರೆ ಪ್ರಶಂಸೆ ಚಪ್ಪಾಳೆಗಳು ಬಂದಾಗಲೂ ಯಾವುದೇ ವ್ಯತ್ಯಾಸವಿಲ್ಲದೆ ತನ್ನ ಮಾರ್ಗದಲ್ಲಿ ದೀನತೆಯಿಂದ ಮುಂದುವರಿಯುತ್ತಾ ಹೋಗುವವನೇ ನಿಜವಾಗಿ ದೇವರೊಂದಿಗಿರುವವನು. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ನಾವು ಜ್ಞಾನೋಕ್ತಿಗಳು 27ನೇ ಅಧ್ಯಾಯ 24ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ಸಂಪತ್ತು ಶಾಶ್ವತವಾಗಿಲ್ಲವಷ್ಟೇ, ಕಿರೀಟವು ತಲತಲಾಂತರಗಳವರೆಗೆ ನಿಂತೀತೋ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಐಶ್ವರ್ಯವು ಸದಾಕಾಲವೂ ಇರುವುದಿಲ್ಲ. ಈ ಆಧುನಿಕ ಯುಗದಲ್ಲಿ ನಾವು ಇದನ್ನು ಚೆನ್ನಾಗಿ ಗ್ರಹಿಸಿಕೊಳ್ಳಬೇಕಾಗಿದೆ. ನಿನ್ನ ಸಂಪತ್ತು ನಿನ್ನ ಸಂಗಡ ಬರುವುದಿಲ್ಲ. ಹೆಣದ ಪೆಟ್ಟಿಗೆಯಲ್ಲಿ ದ್ರವ್ಯದ ಚೀಲಗಳಿರುವುದಿಲ್ಲ. ಕಿರೀಟವು ತಲತಲಾಂತರದವರೆಗೆ ನಿಂತೀತೋ ಎಂಬುದಾಗಿ ನೋಡುವಾಗ, ಪ್ರಿಯರೇ, ಬದಲಾವಣೆಯಾಗುತ್ತಿರುವ ಈ ಪ್ರಪಂಚದಲ್ಲಿ ರಾಜ್ಯಗಳು ಏಳುತ್ತವೆ, ಹಾಗೆಯೇ ಬೀಳುತ್ತವೆ. ನಾವು ದೇವರೊಬ್ಬನ ಮೇಲೆ ಮಾತ್ರ ಆತುಕೊಳ್ಳಬೇಕಾಗಿದೆ. ಆತನು ಮಾತ್ರ ಬದಲಾಗದ ಮಿತ್ರನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಈ ಅಧ್ಯಾಯ ಮಿತ್ರತ್ವದ ಕುರಿತಾಗಿ
ಅನೇಕ ಸತ್ಯಗಳನ್ನು ತಿಳಿಸಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯವು ನಿಜವಾದ ಮಿತ್ರನು ಯಾರು ಎಂಬುದಾಗಿ ನಮಗೆ ತಿಳಿಯಪಡಿಸಿರುವುದರಿಂದ ನಾವು ಯೇಸು ಕ್ರಿಸ್ತನನ್ನೇ ನಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡು ಒಳ್ಳೆಯ ಮಿತ್ರನಾದ ಆತನೊಂದಿಗೆ ದಿನಾಲೂ ನಮ್ಮ ಜೀವಿತದಲ್ಲಿ ಮುಂದೆ ಸಾಗುವವರು ಆಗಬೇಕು. ಯಾಕಂದರೆ ಆತನು ಎಲ್ಲ ಸಮಯದಲ್ಲೂ ನಮ್ಮ ಜೊತೆ ಇರುತ್ತಾನೆ, ನಮ್ಮನ್ನು ಕೈ ಬಿಡುವುದಿಲ್ಲ ಎಂಬುದಾಗಿ ಆತನು ಹೇಳಿದ್ದಾನೆ. ಆದ್ದರಿಂದ ನಿರಂತರವೂ ಆತನೊಂದಿಗೆ ಇದ್ದುಕೊಂಡು ಆತನವರಾಗಿ ಜೀವಿಸೋಣ. ಈ ರೀತಿಯಾಗುವುದಕ್ಕೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ನಾಳೆ ಎಂದು ಹೇಳುವುದು ಸಮಯವನ್ನು ಮುಂದಕ್ಕೆ ಹಾಕುವಂಥದ್ದೇ. ಹೊಟ್ಟೆಕಿಚ್ಚು ಕ್ರೂರತನದಿಂದ ತುಂಬಿದೆ. ಪ್ರತಿಯೊಬ್ಬನಿಗೂ ದೇವರು ವರವನ್ನು ಉಪಯೋಗಿಸಲು ನಿರ್ದಿಷ್ಟ ಸ್ಥಳವನ್ನು ಕೊಟ್ಟಿರುತ್ತಾನೆ. ನಮಗೆ ನೋಡಿದಷ್ಟು ತೃಪ್ತಿಯಿಲ್ಲದೆ ಇರುವುದರಿಂದ ಎಚ್ಚರವಾಗಿದ್ದು ದೇವರನ್ನು ಪ್ರೀತಿಸಿ ಆತನ ವಾಕ್ಯಕ್ಕೆ ವಿಧೇಯರಾಗೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮ ಜೀವಿತವನ್ನು ಪರೀಕ್ಷಿಸಿಕೊಳ್ಳುವುದಕ್ಕೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ನಮ್ಮಲ್ಲಿ ಕ್ರೂರತ್ವಗಳು ಇರುವುದಾದರೆ, ನಾಳೆ ಎಂದು ಹೇಳಿಕೊಳ್ಳುವಂಥ ಸ್ವಭಾವಗಳೇ ಇರುವುದಾದರೆ, ನಿನ್ನ ಪ್ರೀತಿಯಿಂದ ನಮ್ಮನ್ನು ಕರುಣಿಸಿ ಶುದ್ಧಪಡಿಸಿ ನಿನ್ನ ಮಾತಿಗೆ ವಿಧೇಯರಾಗಿ ಜೀವಿಸುವುದಕ್ಕೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರ ಜೊತೆ ನೀನಿರು ಸ್ವಾಮಿ. ನಿನ್ನ ರೆಕ್ಕೆಯ ಮರೆಯಲವರು ಸುರಕ್ಷಿತರಾಗಿದ್ದು ಆನಂದಘೋಷ ಮಾಡುತ್ತಾ ಬೆಳಕಿನ ಜೀವಿತವನ್ನೇ ಜೀವಿಸುವುದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯ ವೀಕ್ಷಕರೇ, ಇಂದು ನೀವು ಮೊದಲ ಸಾರಿ ಕಾರ್ಯಕ್ರಮ ವೀಕ್ಷಿಸಿದವರು ಆಗಿರುವುದಾದರೆ ನಿಮ್ಮ ಅಭಿಪ್ರಾಯಗಳನ್ನು, ಪ್ರಾರ್ಥನಾ ಮನವಿಗಳನ್ನು ನಮಗೆ ತಿಳಿಯಪಡಿಸಿರಿ. ಮಿಸ್ ಕಾಲ್ ನೀಡಿ ಸೇವೆಯನ್ನು ಬೆಂಬಲಿಸಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.